ಸರ್ ನಮ್ಮ ಮನೆಲ್ಲ ತುಂಬಾ ಹೇಳ್ತಾರೆ ಪಕ್ಕ 100% ಪಕ್ಕ ವಾಸ್ತು ಇರೋ ಮನೆನೇ ನೋಡ್ಬೇಕು. ಲೈಕ್ 30-40 ಅಲ್ಲಿ ಒಂದು ಒಳ್ಳೆ ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಡ್ಯೂಪ್ಲೆಕ್ಸ್ ಮನೆ ಮತ್ತೆ ಈಸ್ಟ್ ಫೇಸಿಂಗ್ ಬೇಕು ಸರ್ ನಮ್ಗೆ. ಓಕೆ, ಆತರ ಯಾವ್ದಾದ್ರು ಮನೆ ಇದ್ರೆ ಹೌದು ಇದೆ ಮೇಡಮ್. ನಿಮ್ಮ ರಿಕ್ವೈರ್ಮೆಂಟ್ 100% ಮ್ಯಾಚ್ ಆಗೋ ಒಂದು ಪ್ರಾಪರ್ಟಿ ಇದೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಮೇಡಮ್ ನೀವು ಕೇಳಿದ್ರಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಗೆ 100% ಸೂಟ್ ಆಗೋ ತರ ಪ್ರಾಪರ್ಟಿ ಒಂದು ಇದೆ ಇಲ್ಲಿ ನೋಡಿ. ಪಕ್ಕಾ ರೆಸಿಡೆನ್ಸಿಯಲ್ ಇದೆ, ಅಕ್ಕಪಕ್ಕ ನೋಡ್ಬೋದು. ನಿಮ್ಮ ಮನೆ ಮುಂದ್ಗಡೆ ಮನೆ ಇದೆ, ಪಕ್ಕದಲ್ಲೂ ಮನೆಗಳಿದೆ. ಸೊ ಪಕ್ಕಾ ರೆಸಿಡೆನ್ಸಿಯಲ್ ಇರೋ ಮನೆ ಇದು. ಈಸ್ಟ್ ಫೇಸಿಂಗ್ ಅಲ್ಲೇ ಇದೆ, ಸೈಟ್ ಕೂಡ ಈಸ್ಟ್ ಫೇಸಿಂಗ್ ಇದೆ, ಡೋರ್ ಕೂಡ ಈಸ್ಟ್ ಫೇಸಿಂಗ್ ಅಲ್ಲೇ ಇದೆ. ಇವಾಗ ನಮಗೆ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗ್ಬೇಕು ಅಂದ್ರೆ ಎಲ್ಲ ಪಕ್ಕ ಇದೆಯಾ? 100% ಮೇಡಮ್. ಪಕ್ಕದಲ್ಲಿ ರಿಂಗ್ ರೋಡ್ ಅಲ್ಲಿ ಮಾರ್ವೆಲ್ಸ್ ಕಾಲೇಜ್ ಇದೆ. ಇಲ್ಲಿ ನಿಮ್ ಮನೆಗೆ ಮುಂದೆ ಹೋಗಿ ರೈಟ್ ಸೈಡ್ ತಗೊಂಡ್ಬಿಟ್ರೆ ಇಲ್ಲಿ ತಿರುಮಲ ಸ್ಕೂಲ್ ಬರುತ್ತೆ. ಆಮೇಲೆ ರಿಂಗ್ ರೋಡ್ಗೂ ತುಂಬಾ ನಿಯರ್ ಬೈ ಇರೋದು. ಒಂದು 200 ಮೀಟರ್ ಮೇಡಮ್ ರಿಂಗ್ ರೋಡ್ಗೆ. ಟಿ ನರಸೀಪುರ ಮೈನ್ ರೋಡ್ ಬರುತ್ತೆ ಇಲ್ಲಿ, ಆಯ್ತಾ? ಅಲ್ಲಿ ಹೋದ್ರೆ ಅವಾಗ ಬಸ್ಗಳು ಓಡಾಡ್ತಿರುತ್ತೆ 10 ಮಿನಿಟ್ಸ್ ಒಂದ್ಸಲ. ಸೊ ಬಸ್ಸಿಗೆ ಏನು ಸಮಸ್ಯೆ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಇದೆ, ಏನ್ ತೊಂದ್ರೆ ಇಲ್ಲ. ಸಿಟಿಗೆ ಜಸ್ಟ್ ಒಂದು ನಿಮ್ಗೆ 9.5 ಕಿಲೋಮೀಟರ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಗೆ ಬೇಸಿಕ್ ನೀಡ್ಸ್ ಬೇಕು, ಹಾಲು ಅದೆಲ್ಲ ದೂರ ಇರುತ್ತೆ. ಮೇಲ್ಗಡೆನೆ ಇದೆ ಮೇಡಮ್, ಮೇಲೆ ಅದೇ ಟಿ ನರಸೀಪುರ ಮೈನ್ ರೋಡ್ ಅಂದ್ರೆ ಅಲ್ಲಿ ಹೋದ್ರೆ ಸಾಕು ನಿಮ್ಗೆ. ಕಮರ್ಷಿಯಲ್ ಸ್ಪೇಸ್ ಎಲ್ಲ ಸಿಕ್ಬಿಡುತ್ತೆ, ಅಂಗಡಿಗಳು, ಅದೇ ನಂದಿನಿ ಡೈರೀಸ್, ಪ್ರಾವಿನ್ಸ್ ಸ್ಟೋರ್ಸ್ ಎಲ್ಲ ಅಲ್ಲಿ ಅವೈಲೇಬಲ್ ಇದೆ. ಅಲ್ಲಿ ನೀವು ತಗೋಬಹುದು. ಸೊ ಮನೆ ನೋಡೋಣ ಬನ್ನಿ, 1 to 1 ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಒಳಗಡೆ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂತ. ಸರ್ ಗೇಟ್ ಎಲ್ಲ ಯಾವ ಬ್ರ್ಯಾಂಡ್ ಇಂದ ಮಾಡಿರೋದು? ಮೇಡಮ್ ಆಸ್ ಯೂಶುವಲ್ ಎಲ್ಲಾ ಮನೆಗೂ ನಾವು ಮಾಮೂಲಿ MS ಹೇಳಿದೀವಿ. ಸೊ ಇದು ಕೂಡ ಅಷ್ಟೇ MS ಸ್ಟೀಲ್ ಮಾಡಿರೋದು. MS ಸ್ಟೀಲ್, ಮೈಲ್ ಸ್ಟೀಲ್ ಅಂತೀವಿ. ಸೊ ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಒಂದು ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಆಮೇಲೆ ಕಾಮನ್ ಆಗಿ ಆಚೆನೂ ಒಂದು ಪಾರ್ಕ್ ಮಾಡ್ಕೋಬಹುದು ಗಾಡಿನ. ಸೊ 2 ಗಾಡಿ ಪ್ರೊವಿಷನ್ ಇದೆ. ಇದು ಸಂಪು ಎಷ್ಟು ಲೀಟರ್ ಸರ್? 8,500 ಲೀಟರ್ ಹಿಡಿತದೆ ಸಂಪು. ಆಯ್ತಾ? ಮಿನಿಮಮ್ 8,500, ಮ್ಯಾಕ್ಸಿಮಮ್ 10,000 ತನಕ ಇದೆ. ಓಕೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲೂ ಯುಟಿಲಿಟಿ ಸ್ಪೇಸ್ ಇದೆ, ಈಗೂ ಕೂಡ ಒಬ್ರು ಹೋಗ್ಬೋದು. 1.5 ಅಡಿ ಜಾಗ ಬಿಟ್ಟಿದ್ದಾರೆ ಒಳಗಡೆ ಇನ್ಸೈಡ್ ಹೋಗಕ್ಕೆ. ಆಮೇಲೆ ಸುತ್ತ ಸೇಫ್ಟಿ ಗಿಲ್ಸ್ ಎಲ್ಲ ಆಗಿದೆ. ಆಮೇಲೆ ಆಚೆ ನೋಡಿ ಇಲ್ಲಿ ಹೌದು ಪಾಯಿಂಟ್ ಇದೆ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಪಾಯಿಂಟ್ ಇದೆ, ನೀವು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಮಾಡ್ಕೋಬಹುದು. ಓಕೆನಾ? ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಸರ್ ಈ ಡೋರ್ ಎಲ್ಲ ಹೇಗೆ ಟೀಕಾ? ಮೇಡಮ್ ಈ ಮನೆದು ಡೋರ್ಸ್ ವಿಂಡೋಸ್ ಎಲ್ಲ ಟೀಕ್ ಕೊಟ್ಟಿದೆ, ಎಲ್ಲ ಫಸ್ಟ್ ಟೀಕ್ ಅಲ್ಲೇ ಫಿನಿಶಿಂಗ್ ಆಗಿರೋದು. ಸೊ ಇಲ್ಲಿ ಫಿಟ್ಟಿಂಗ್ಸ್ ನೋಡಬಹುದು. ಯೂಶಲಿ ನಾವು ಯುರೋಪ್ ಅಂತ ಹೇಳ್ತಿದ್ದೆ ಬೇರೆ ಮನೆ, ಬಟ್ ಇಲ್ಲಿ ಸ್ಪೆಷಲ್ ಆಗಿ ಗಾಡ್ರೇಜ್ ಯೂಸ್ ಮಾಡಿದ್ದಾರೆ. ಓಕೆ, ಹ್ಯಾಂಡಲ್ಸ್ ಎಲ್ಲ ಗಾಡ್ರೇಜ್ ಬ್ರ್ಯಾಂಡ್. ಸೊ ಒಳಗಡೆ ಬರ್ತಿದ್ದಂಗೆ ಇದು ನಿಮ್ಮ ಲಿವಿಂಗ್ ಏರಿಯಾ. ಸೊ ಇಲ್ಲಿ ನೀವು ನೋಡ್ಬೋದು ಟಿವಿ ಕ್ಯಾಬಿನೆಟ್ ಇದೆ. ಸೊ ಇದು ಬಂದ್ ಮಾಡಿರೋದು ನೀಮ್ ಬ್ರ್ಯಾಂಡ್, ಪ್ಲೇವುಡ್ ರಾಯಲ್ ಬ್ರ್ಯಾಂಡ್ ಬರುತ್ತೆ, ಅದರಲ್ಲಿ ಫಿನಿಶಿಂಗ್ ಮಾಡೋದು ವಿತ್ ಫಾರ್ಮಿಕಾ ಶೀಟ್ಸ್ ಅಲ್ಲಿ. ಸೊ ಹಾಗೆ ಹೀಗೆ ಈ ಕಡೆ ಬರ್ತಿದ್ದಂಗೆ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಸೊ ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ಒಳಗಡೆ ಇಬ್ರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಹಾ ಮೇಡಮ್, ಸ್ಕೈ ಲೈಟ್ ಅದು. ಸ್ಕೈ ಲೈಟ್ ಡೈರೆಕ್ಟ್ ಮೇಲ್ಗಡೆ ಸೂರ್ಯನ ಕಿರಣ ಇದ್ ಮೇಲೆ ಬೀಳುತ್ತೆ. ಸೊ ಆ ತರ ಮಾಡಿರೋದು. ಸೊ ಇಲ್ಲಿ ಡಿಸೈನ್ಸ್ ನೋಡಿ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ವಿತ್ ಟಫನ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಈ ಆರ್ಚ್ ಎಲ್ಲ ನೋಡ್ಬೋದು ಮೇಲ್ಗಡೆ. ಸೊ 100% ವಾಸ್ತು ಪ್ರಕಾರನೇ ಮಾಡಿರೋದು. ಸೊ ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ಮಾಡ್ಯುಲರ್ ಇಟಾಲಿಯನ್ ಕಿಚನ್ ಸಿಗುತ್ತೆ. ಚಿಮ್ನೀಸ್ ಎಲ್ಲ ನಮ್ಗೆ ಹೀಗೆ ಇರುತ್ತಾ? ಹೌದು, ಚಿಮ್ನಿ ಕೊಟ್ಟಿದ್ದಾರೆ, ಒಂದು ಚಿಮ್ನಿನ ಯೂಸ್ ಮಾಡ್ಕೋಬಹುದು ನೀವು. ಪ್ಲಸ್ ಇಲ್ಲಿ ಗ್ಯಾಸ್ ಪೈಪ್ ಲೈನ್ ಕೊಟ್ಟಿದ್ದಾರೆ. ಅಂದ್ರೆ ಸ್ಟೇರ್ ಕೇಸ್ ಕೆಳಗಡೆ, ಸಾರಿ ಪಕ್ಕದಲ್ಲಿ ಒಂದು ಗೇಜ್ ಇದೆ, ಅಲ್ಲಿ ನೀವು ಸಿಲಿಂಡರ್ ಇಟ್ಕೋಬಹುದು, ಇಲ್ಲಿ ಗ್ಯಾಸ್ ಇಟ್ಕೋಬಹುದು, ಸ್ಟವ್. ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಚಾನೆಲ್ಸ್, ವೆಸಲ್ಸ್ ಇಟ್ಕೊಳ್ಳೋಕೆ, ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ಳೋಕೆ. ವಾಷಿಂಗ್ ಏರಿಯಾ, ಹಾಗೆ ಇಲ್ಲೊಂದು ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ಮೇಡಮ್ ಇಲ್ಲೊಂದು ಸ್ವಿಚ್ ಪಾಯಿಂಟಿಂಗ್ ಇದೆ, ಅಲ್ಲೊಂದು ಪಾಯಿಂಟಿಂಗ್ ಇದೆ, 2 ಕಡೆ ನೀವು ಇಟ್ಕೋಬಹುದು, ಪ್ಲೇಸ್ ಮಾಡ್ಕೋಬಹುದು. ಮುಂದೆ ಬರ್ತಿದ್ದಂಗೆ ಇದು ನಿಮ್ಮ ಡೈನಿಂಗ್ ಏರಿಯಾ. ಮಿನಿಮಮ್ ಅಂದ್ರೆ 4 ಮೆಂಬರ್ಸ್ ಕೂತ್ರ ಒಂದು ಟೇಬಲ್ ಹಾಕೋಬಹುದು, ಇಲ್ಲ 6 ಮೆಂಬರ್ಸ್ ಬೇಕಾ ಹಾಕೋಬಹುದು. ಇಲ್ಲೊಂದು ನೋಡಿ ಡೋರು, ಇದು ಸ್ಟೋರೇಜ್ ಗೆ ಕೆಪಾಸಿಟಿ ಇರೋ ಒಂದು ಸ್ಮಾಲ್ ಸ್ಟೋರೇಜ್ ಏರಿಯಾ. ಆಮೇಲೆ ಮೇಲ್ಗಡೆ ಅಷ್ಟೇ ನೋಡಿ, ಇಲ್ಲಿ ಎಲ್ಲಾ ಕಡೆನೂ POP ಡಿಸೈನ್ ಮಾಡಿದ್ದಾರೆ. ಕಲರ್ಸ್ ಅಷ್ಟೇ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ಸ್ಟೋರೇಜ್ಗೆ, ಇಲ್ಲೂ ತುಂಬಾ ನೀವು ಐಟಮ್ಗಳನ್ನ ಇಟ್ಕೋಬಹುದು. ಓಕೆನಾ? ಎಷ್ಟು ಬೆಡ್ರೂಮ್ ಇದೆ ಈ ಮನೆಯಲ್ಲಿ? ಓವರ್ ಆಲ್ 3 ಬೆಡ್ರೂಮ್ಸ್ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 1 ಬೆಡ್ರೂಮ್, 1 ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇಲ್ಲಿ. ಸೊ ಇಲ್ಲೂ ಅಷ್ಟೇ ರೂಮ್ಸ್ ಗೆ ಡೋರ್ಸ್ ಎಲ್ಲ ಬಂದು ಟೀಕ್ ವುಡ್ ಎಲ್ಲ ಎಲ್ಲ ಫುಲ್ ಓವರ್ ಆಲ್ ಟೀಕೇನಾ? ಓವರ್ ಆಲ್ ಟೀಕ್ ಮೇಡಮ್. ಎಲ್ಲೂ ಕೂಡ ಅವರು ಫ್ಲೆಶ್ ಡೋರ್ಸ್ ಏನು ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಒಂದು ವಾರ್ಡ್ರೋಬ್ ಮಾಡಿದ್ದಾರೆ, ಇದು ಮಾಮೂಲಿ ಪ್ಲೇವುಡ್ ಅಲ್ಲಿ ಮಾಡಿರೋದು. ಸೊ ಇದು ನಿಮ್ಮ ಡ್ರೆಸ್ಸಿಂಗ್ ಏರಿಯಾ, ಸಾರಿ ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಒಳಗಡೆ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಇಲ್ಲಿ ಮೇಲ್ಗಡೆ ಶವರ್ ಆಗ್ಬೋದು, ಆಮೇಲೆ ಗೀಸರ್ ಪಾಯಿಂಟ್ ಇದೆ, ಆಮೇಲೆ ಫ್ಲೋರ್ ಮೌಂಟೆಡ್ ಕಮಾಡ್ ಕೊಡ್ಸಿದ್ದಾರೆ. ಆಮೇಲೆ ಈ ಡೋರ್ ಬಂದು ಫೈಬರ್ ಡೋರ್ ಆಗಿರುತ್ತೆ, ಇದಕ್ಕೆ ನೀರು ಬಿದ್ದಾಗ ಇದು ಹಾಳಾಗಲ್ಲ. ಕಾಮನ್ ಪ್ಲೇವುಡ್ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ. ಆ ಒಂದು ರೀಸನ್ಗೋಸ್ಕರ ಫೈಬರ್ ಹಾಕಿದ್ದಾರೆ.
ಇದ್ರ ಜೊತೆಗೆ ಕೆಳಗಡೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಅಟ್ಯಾಚ್ ಜೊತೆಗೆ ಕಾಮನ್ ಬಾತ್ರೂಮ್ ಇದೆ. ಓಕೆ. ಸೊ ಇಲ್ಲೂ ಗೀಸರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ನೀವು ಫಿಕ್ಸ್ ಮಾಡ್ಕೋಬಹುದು. ಇದು ಯುಟಿಲಿಟಿ. ನಾನು ಅವಾಗ್ಲೇ ಹೇಳ್ದೆ ಒಬ್ರು ಒಂದಡಿ ಜಾಗ ಬಿಟ್ಟಿದ್ರೆ ಅವ್ರು ಬಂದು ಈ ಕಡೆ ಸೇರ್ಕೋಬಹುದು ಅಂತ. ಬಂದ್ರೆ ಈ ಕಡೆ ಒಂದು ಇಂಡಿಯನ್ ಬಾತ್ರೂಮ್ ಇದೆ, ಇಂಡಿಯನ್ ಜನರಲ್ ಬಾತ್ರೂಮ್. ಕೆಳಗಡೆ ಫ್ಲೋರ್ ಅಲ್ಲಿ ಒಂದು ಅಟ್ಯಾಚ್ ಇದೆ, ಒಂದು ಜನರಲ್ ಬಾತ್ರೂಮ್, ಒಂದು ಜನರಲ್ ಇಂಡಿಯನ್ ಬಾತ್ರೂಮ್ ಇದೆ. ಸುತ್ತ ಸೇಫ್ಟಿ ಗ್ರಿಲ್ಸ್ ಆಗಿದೆ. ಆಮೇಲೆ ಜನರಲ್ ಬಾತ್ರೂಮ್ ಮೇಲ್ಗಡೆ ಒಂದು ನೋಡಿ ಹಟ್ಟ ಕೊಟ್ಟಿದ್ದಾರೆ, ಇಲ್ಲಿ ನೀವು ವೇಸ್ಟ್ ಐಟಮ್ಸ್ ಗಳನ್ನ ಹಾಕೋಬಹುದು ಮೇಲ್ಗಡೆ. ಮೇಲ್ಗಡೆ ಬರ್ತಿದ್ದಂಗೆ ಆಂಟಿ ಸ್ಕಿಡ್ ಗ್ರಾನೈಟ್. ಗ್ರಾನೈಟ್ ಆಂಟಿ ಸ್ಕಿಡ್ ಅಂದ್ರೆ ನೀರ್ ಬಿದ್ದಾಗ ಜಾರಲ್ಲ. ಆಮೇಲೆ ಸುತ್ತ ನೋಡಿ ಇಲ್ಲಿ ಸ್ಟೇರ್ ಕೇಸ್ ಹತ್ಬೇಕಾದ್ರೆ ಒಂದು ಡಿಸೈನ್ ಮಾಡಿದ್ದಾರೆ ಲೈಟ್ಸ್. ಆಮೇಲೆ ನೀವು ಇಟ್ಕೊಂಡಿರೋ ಸ್ಟೀಲ್ SS ಸ್ಟೇನ್ಲೆಸ್ ಅಂತಾರೆ, ಆಚೆ ಹಾಕಿರೋದು MS ವಿತ್ ಟಫನ್ ಗ್ಲಾಸ್ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ತುಂಬಾ ಯೂನಿಕ್ ಡಿಸೈನ್ ಆಗಿರುವಂತ ಒಂದು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ನೋಡಿ, ವಾಲ್ ಪೇಂಟಿಂಗ್. ಲೈಟ್ಸ್ ಪಕ್ಕದಲ್ಲಿ ಕೊಟ್ಟು ನೀಟಾಗಿದೆ, ನೋಡ್ಲಿಕ್ಕೆ ಒಂದು ಸ್ವಲ್ಪ ಚೆನ್ನಾಗಿದೆ ಸೂಪರ್ ಆಗಿ. ವಿಂಡೋಸ್ ನೋಡಿ, ಮನೆಯದ್ದು ಸ್ಪೆಷಾಲಿಟಿ ಅಂದ್ರೆ ಈ ವಿಂಡೋ ಡಿಸೈನ್. ವಾಲ್ಗೆ ಯಾವ ತರ ಡಿಸೈನ್ ಮಾಡ್ಬೋದು ಆ ತರ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ. ಇದು ಅವಾಗ್ಲೇ ಹೇಳಿದ್ರಲ್ಲ ಏನಿದು? ಹೌದು ಮೇಡಮ್, ಅವಾಗ ಹೇಳಿದ್ನಲ್ಲ ಸ್ಕೈಲೈಟ್ ಡೈರೆಕ್ಟ್ ಆಗಿ ಇಲ್ಲಿ ದೇವ್ರ ಮನೆ ಮೇಲೆ ಬೀಳುತ್ತೆ. ಇದು ಆಕ್ಚುಲಿ ಒಳ್ಳೇದು, ತುಂಬಾ ಒಳ್ಳೇದು. ಸೂರ್ಯನ ಕಿರಣ ಇದೆಯಲ್ಲ ಇದು ಮೇಲೆ ಬೀಳುತ್ತೆ. ಇಲ್ಲ, ಮೇಲ್ಗಡೆ ಫೈಬರ್ ಶೀಟ್ ಹಾಕಿದ್ದಾರೆ. ಸೊ ಶೀಟ್ ಆಗಿರೋದು ಬೆಳಕು ಚೆನ್ನಾಗಿ ಬರುತ್ತೆ ಮನೆಗೆ, ಹಾಗಾಗಿ ಓಪನ್ ಮಾಡ್ಬಿಟ್ಟಿರೋದು. ಮೇಲ್ಗಡೆ ಬಂದ್ರೆ ಫಸ್ಟ್ ನಿಮ್ಗೆ ಸಿಗೋದು ಇಲ್ಲೊಂದು ಲಿವಿಂಗ್ ಏರಿಯಾ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ವಿತ್ ಟಿವಿ ಕ್ಯಾಬಿನೆಟ್. ಇಲ್ಲಿ ಒಂದು ಟಿವಿ ನೀವು ಹಾಕೋಬಹುದು, ಸೋಫಾ ಹಾಕೋಬಹುದು ಆಯ್ತಾ. ಸೊ 2 ಬೆಡ್ರೂಮ್ ಇದೆ ಇಲ್ಲಿ. ಸೊ 2ನೇ ಬೆಡ್ರೂಮ್ ಇದು. ಕಿಡ್ಸ್ ರೂಮ್ ತರ ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಆಮೇಲೆ ನೀವು ಇದನ್ನ ಸ್ಟಡಿ ಪ್ಲೇಸ್ ತರ ಮಾಡ್ಕೋಬಹುದು ಮಕ್ಕಳಿಗೆ. ಹಾಗೆ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಹೌದು, ವೆಂಟಿಲೇಷನ್ ಗೆಲ್ಲ ಸಮಸ್ಯೆ ಇಲ್ಲ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಅಟ್ಯಾಚ್ ಬಾತ್ರೂಮ್, ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ನಿಮಗೆ. ಆಮೇಲೆ ಎಲ್ಲಾ ರೂಮಲ್ಲೂ ಫ್ಯಾನ್ಸ್ ಪ್ರೊವಿಷನ್ ಮಾಡಿದ್ದಾರೆ, AC ಪಾಯಿಂಟ್ ಕೂಡ ಇದೆ. ಸ್ವಿಚಸ್ ಎಲ್ಲ ಯಾವುದು? ಸ್ವಿಚಸ್ ಎಲ್ಲ ಲಿಸಾ ಬ್ರ್ಯಾಂಡ್ ಬರುತ್ತೆ, ವೈರ್ಸ್ ಎಲ್ಲ ವಿ ಗಾರ್ಡ್ ಬರುತ್ತೆ ಮೇಡಮ್. ಸೊ ಈ ರೂಮ್ ಪಕ್ಕದಲ್ಲೇ ಬಾಲ್ಕನಿ ಇದೆ, ನೋಡ್ಬೋದು ನೀವು. ಬಾಲ್ಕನಿ ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಲ್ವಾ? ಸುತ್ತ ಮನೆ ಸುತ್ತ ಸೇಫ್ಟಿ ಗ್ರಿಲ್ಸ್ ಆಗಿದೆ. ಇಲ್ಲಿ ನೀವು ಒಂದು 2-3 ಚೇರ್ಗಳು ಹಾಕೊಂಡು ಆರಾಮ್ ಸಿಟ್ ಔಟ್ ಮಾಡ್ಬೋದು. ಸೊ ಇದು ಅಷ್ಟೇ SS ಸ್ಟೀಲ್ ಟಫನ್ ಗ್ಲಾಸ್ ಅಲ್ಲಿ ಫಿನಿಶಿಂಗ್ ಮಾಡಿರೋದು. 30 ಫೀಟ್ ರೋಡ್ ಬರುತ್ತೆ ಮೇಡಮ್. ಇದು ಆರಾಮಾಗಿ ಆಚೆನೂ ಒಂದು ಕಾರು ಪಾರ್ಕ್ ಮಾಡ್ಕೊಬಹುದು. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಸೊ ಇದೆ ನಿಮ್ಮ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಅದೇ ಕಿಂಗ್ ಸೈಜ್ ಒಂದು ಕಾಟ್ ಹಾಕೋಬಹುದು. ಆಸ್ ಯೂಶುವಲ್ ವಾರ್ಡ್ರೋಬ್ ಇದೆ, AC ಪಾಯಿಂಟ್ ಇದೆ, ಫ್ಯಾನ್ ಇದೆ. ಆಮೇಲೆ ಎಲ್ಲಾ ವಿಂಡೋಸ್ ಕರ್ಟನ್ ಸ್ಟ್ಯಾಂಡ್ ಕೂಡ ಹಾಕ್ಬಿಟ್ಟಿದ್ದಾರೆ, ನಿಮ್ಗೆ ಏನು ಕೆಲಸ ಇಲ್ಲ, ಆರಾಮಾಗಿ ನೀವು ಶಿಫ್ಟ್ ಆಗ್ಬೋದು. ಇಲ್ಲಿ ಹಿಡನ್ ವಾಶ್ರೂಮ್ ಮಾಡಿದ್ದಾರೆ, ನೋಡ್ಬೋದು. ಹಿಡನ್ ವಾಶ್ರೂಮ್ ಅಲ್ಲಿ ಬಂದ್ರೆ ಇಲ್ಲಿ ಬಾತ್ ಟಬ್ ಇದೆ. ಇದೇ ಮಾಸ್ಟರ್ ಬೆಡ್ರೂಮ್ ಗೆ ಕೊಟ್ಟಿರೋ ಸ್ಪೆಷಾಲಿಟಿ. ಒಂದು ಟಬ್ ಇದೆ, ಆಮೇಲೆ ಫ್ಲೋರ್ ಮೌಂಟೆಡ್ ಕಮಾಡ್ ಕೂರಿಸಿದ್ದಾರೆ. ಇಲ್ಲೊಂದು ವಾಷಿಂಗ್ ಏರಿಯಾ ಇದೆ, ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಆಯ್ತು. ಹೌದು, ಇದು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ನೀವು ಥಿಂಗ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು. ಆಮೇಲೆ ಇಲ್ಲೂ ಅಷ್ಟೇ ಮೇಲ್ಗಡೆ ನೋಡಿ ಹಟ್ಟ ಕೊಟ್ಟಿದ್ದಾರೆ, ಇಲ್ಲೂ ನೀವು ಥಿಂಗ್ಸ್ ಗಳನ್ನ ಹಾಕೋಬಹುದು ಒಳಗಡೆ. ಮೇಲ್ಗಡೆ ಟೆರೇಸ್ ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ತೋರಿಸ್ಕೊಡ್ತೀನಿ ನೋಡಿ. ಈ ಸ್ಟೆಪ್ಸ್ ಸ್ಟೇರ್ಕೇಸ್ ವಿಡ್ತ್ ಬಂದು 3 ಫೀಟ್ ಇದೆ ಮೇಡಮ್. ಲೈಟ್ ಇದು ನೋಡ್ತಿದ್ರೆ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಇದು. ಹೌದು ಮೇಡಮ್, ಇಲ್ಲಿಂದ ಬೆಳಕು ಬೀಳುತ್ತಲ್ಲ, ಸೊ ಅದರದ್ದು ಅಟ್ರಾಕ್ಷನ್ ಕಾಣುತ್ತೆ. ಮೆಟಲ್ ನೋಡಿ, ಸೇಫ್ಟಿ ಡೋರ್ಸ್ ಕೊಟ್ಟಿದ್ದಾರೆ ಹೊರಗಡೆ. ಸೊ ಮೇಲ್ಗಡೆ ಬರ್ತಿದ್ದಂಗೆ ಇಲ್ಲೊಂದು
ಫ್ಯಾಮಿಲಿ ಹಟ್ ಅಂದ್ರೆ ಹಟ್ ತರ ಮಾಡಿದ್ದಾರೆ ಹಂಚಿಂದು. ಇಲ್ಲಿ ನೀವು ಆರಾಮಾಗಿ ಫ್ಯಾಮಿಲಿ ಸಿಟ್ ಔಟ್ ಮಾಡ್ಬೋದು, ಪಾರ್ಟಿ ಸ್ಪೇಸ್ ಇಲ್ಲ ಬರ್ತ್ಡೇಗೆ ಏನಾದ್ರು ಒಂದು ಸೆಲೆಬ್ರೇಷನ್ ಸ್ಪೇಸ್ ಬೇಕಾದ್ರೆ ಮಾಡ್ಕೋಬಹುದು ಇದನ್ನ. ಆಮೇಲೆ ಮುಂದೆ ಅಷ್ಟೇ ಇಲ್ಲಿ ಡ್ಯಾಮ್ ಪ್ರೂಫ್ ಆಗಿದೆ ಕೆಳಗಡೆ ಫ್ಲೋರಿಂಗ್ಸ್ ಅಲ್ಲಿ ನೋಡ್ಬೋದು. ಈಗ ಮಳೆ ಬಿದ್ದಾಗ ನೀರು ಎಳ್ಕೊಳ್ಳಲ್ಲ. ಹಾಗೆ ಮೇಲ್ಗಡೆ ಇಲ್ಲಿ ಸೋಲಾರ್ಗೆ ಮೇಲ್ಗಡೆ ಪ್ರಾವಿಷನ್ ಮಾಡಿದ್ದಾರೆ. ಟ್ಯಾಂಕ್ ಇದೆ. ಎಷ್ಟು ಕೆಪಾಸಿಟಿ? 1000 ಲೀಟರ್ ಕೆಪಾಸಿಟಿ ಇದೆ ಅದು ಟ್ಯಾಂಕ್. ಆಯ್ತಾ. ಆಮೇಲೆ ಬಟ್ಟೆ ಒಣಗಕ್ಕೆ 2 ಗ್ರಿಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಅಲ್ಲೊಂದು. ಓಕೆನಾ, ಇಲ್ಲೇ ಒಣಗಕ್ಕೆ ಹೋಗೋದು ನೀವು. ಆಮೇಲೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ಪಕ್ಕಾ ಪಿಲ್ಲರ್ ಕನ್ಸ್ಟ್ರಕ್ಷನ್, ರೆಡ್ ಬ್ರಿಕ್ಸ್, ACC ಸಿಮೆಂಟ್, ಒಳ್ಳೆ ಕ್ವಾಲಿಟಿ ಇರೋ ಮೆಟೀರಿಯಲ್ಸ್ ಹಾಕಿ ಕಟ್ಸಿರೋದು. ಓಕೆ ಸರ್, ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿ ಸರ್ ಈ ಮನೆದು. ಮೇಡಮ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಪಕ್ಕಾ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮೇಡಮ್. 12 ಪಿಲ್ಲರ್ ಹಾಕಿದ್ದಾರೆ ಓವರ್ ಆಲ್. 12 ಪಿಲ್ಲರ್ ಇದೆ ಇನ್ಕ್ಲೂಡಿಂಗ್ ಪೋರ್ಟಿಕ ಸೇರಿಸಿ, ಮುಂದೆ ಪಾರ್ಕಿಂಗ್ ಬಿಟ್ಟಿದಾರಲ್ಲ ಅದನ್ನ ಸೇರಿಸಿ ಹೇಳ್ತಿರೋದು ನಾನು. ಆಮೇಲೆ ಸಿಮೆಂಟ್ ಬಂದು ACC ಸಿಮೆಂಟ್ ಜುವಾರಿ ಯೂಸ್ ಮಾಡಿದ್ದಾರೆ. ಆಮೇಲೆ ಇಟ್ಕೆ ಒಂದು ಕೆಂಪು ಇಟ್ಕೆನೆ, ಆಲೋ ಬ್ರಿಕ್ಸ್ ಯೂಸ್ ಮಾಡಿಲ್ಲ, ಇವ್ರಲ್ಲಿ ಕೆಂಪು ಇಟ್ಕೆ ಬಳಸಿ ಕಟ್ಸಿರೋದು ಮನೇನ. ಆಮೇಲೆ ಪೇಂಟ್ಸ್ ತಗೊಂಡ್ರೆ ಏಷ್ಯನ್ ರಾಯಲ್ ತಗೊಂಡಿರೋದು. ಆಮೇಲೆ ವೈರ್ಸ್ ಆಗ್ಲೇ ನಾನು ಹೇಳಿದೆ ನಿಮ್ಗೆ ಕೆಳಗಡೆ ವಿ ಗಾರ್ಡ್, ನಿಶಾಸ್ಟ್ರೆಸ್ ಅಂತ. ಆಮೇಲೆ ಗ್ರಾನೈಟ್ ಹಾಕಿದ್ದಾರೆ ಕೆಳಗಡೆ ಫ್ಲೋರಿಂಗ್ಸ್ ಎಲ್ಲ. ಪಿಲ್ಲರ್ದು ವಿಡ್ತ್ ಅಂದ್ರೆ ಕೆಳಗಡೆ ಡೆಪ್ತ್ ಹೋಗಿರೋದು 5 ಅಡಿ ಹೋಗಿದೆ. ಸೊ ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ. ಇನ್ನೂ ಬೇಕಾದ್ರೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಬೇಕಾದ್ರೆ ಕಟ್ಬೋದು ನೀವು. ಸೊ ಚೆನ್ನಾಗಿದೆ ಮೇಡಮ್, ಒಳ್ಳೆ ಲೊಕೇಶನ್, ರೆಸಿಡೆನ್ಷಿಯಲ್ ಏರಿಯಾ. ಆಮೇಲೆ ಈ ಸರೌಂಡಿಂಗ್ಸ್ ಅಲ್ಲಿ 35 ಡುಪ್ಲೆಕ್ಸ್ ಈ ಬಜೆಟ್ ಅಲ್ಲಿ ಸಿಗಲ್ಲ. ಪ್ರೈಸ್ ಎಷ್ಟು ಸರ್ ಈ ಮನೆದು? ಮೇಡಮ್ ಪ್ರೈಸ್ ಅವ್ರು ಕೋಟ್ ಮಾಡ್ತಿರೋದು 1.55 CR ಇದೆ. ಸೊ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ, ಯಾವುದೇ ತರ ಥರ್ಡ್ ಪಾರ್ಟಿ ನಾವು ಅಲೋ ಮಾಡಲ್ಲ ಮಾತಾಡ್ಲಿಕ್ಕೆ. ನೀವು ಬಂದು ನೋಡ್ಕೊಂಡು ಫೈನಲೈಸ್ ಆಯ್ತಂದ್ರೆ ನಾವು ಓನರ್ನೇ ಕರೆಸಿ ಕೂರಿಸಿ ಮಾತಾಡ್ತೀವಿ. ನಿಮ್ಗೆ ಓಕೆ ಆಯ್ತಂದ್ರೆ ಒಂದು ಟೋಕನ್ ಮಾಡಿ ಪೇಪರ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡ್ಕೊಂಡು ದೆನ್ ಆಮೇಲೆ ಫರ್ದರ್ ಏನ್ ಪ್ರೊಸೀಜರ್ ಇದೆ ಅದನ್ನ ಫಾಲೋ ಮಾಡಬಹುದು. ಓಕೆ ಸರ್, ಹೆಂಗ್ ಸರ್ ಇವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ನೋಡಿ, ಆ ನಂಬರ್ ಕಾಲ್ ಮಾಡಿ, ಅಥವಾ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ಹತ್ರ ಲೊಕೇಟ್ ಆಗಿದೆ, ಅಲ್ಲಿ ಬಂದು ಕಾಲ್ ಮಾಡಿದ್ರು ನಾವು ಅಲ್ಲಿ ಸಿಗ್ತೀವಿ ನಿಮ್ಗೆ. ಓಕೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇವನ್ ನಾವು ಲೋನ್ ಕೂಡ ನಾವೇ 80% ಮಾಡ್ಕೊಡ್ತೀವಿ. 80 to 90% ಫಂಡಿಂಗ್ ಮಾಡ್ತೀವಿ ಬ್ಯಾಂಕ್ ಕಡೆಯಿಂದ. ಎಲ್ಲಾ ಬ್ಯಾಂಕು ಟೈ ಅಪ್ ಇದೀವಿ ನಾವು. ಹಾಗಾಗಿ ನಿಮ್ಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನೇನು ಕೆಲಸ ಆಗಬೇಕು, ಪೇಪರ್ ಸಂಬಂಧಪಟ್ಟಾಗ ಅದನ್ನು ನಾವೇ ನೋಡ್ಕೋತೀವಿ. A to Z ಎಲ್ಲ ಫಾಲೋ ಅಪ್ ನಮ್ದೇ ಇರುತ್ತೆ. ಸರ್ ನಿಮ್ ಕಮಿಷನ್ ಬಗ್ಗೆ ಹೇಳಿ ಸರ್. ಮೇಡಮ್ ನಮ್ದು ಏನೋ ಚಾರ್ಜಸ್ ಇರಲ್ಲ. ಲೈಕ್ ಈಗ ಫ್ರೀ ವಿಸಿಟಿಂಗ್ ಇರುತ್ತೆ, ನೀವು ಬಂದು ನಮ್ಮನ್ನ ಕನ್ಸಲ್ಟ್ ಮಾಡ್ಲಿಕ್ಕೆ ನಾವೇನು ಚಾರ್ಜಸ್ ಮಾಡಲ್ಲ. ಆಮೇಲೆ ಲೋನ್ ಮಾಡಿಸ್ಕೊಡಕ್ಕೆ ಏನು ಚಾರ್ಜಸ್ ಕೊಡಲ್ಲ. ನಮ್ದು ಏನಂದ್ರೆ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಜಸ್ಟ್ 1% ನಾವು ಏನು ಅಮೌಂಟ್ ಮಾಡ್ಕೋತೀರಾ ಫೈನಲ್ ಅಮೌಂಟ್, ಅದಕ್ಕೆ 1% ಚಾರ್ಜಸ್ ಇರುತ್ತೆ ಕಮಿಷನ್ ಅಮೌಂಟ್ ಅಷ್ಟೇ. ಅದ್ ಬಿಟ್ರೆ ಬೇರೆ ಯಾವ್ದು ಚಾರ್ಜಸ್ ಇರಲ್ಲ. ಓಕೆ ಸರ್, ನೋಡಿದ್ರಲ್ಲ, ನಿಮ್ಗೆ ಏನಾದ್ರು ಈ ಮನೆ ಇಷ್ಟ ಆದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನಷ್ಟು ವಿಡಿಯೋಸ್ ಜೊತೆಗೆ ನಾವು ನಿಮ್ಮ ಹತ್ರ ಬರ್ತಿರ್ತೀವಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಲಿಂಕ್ಸ್ ಹಾಕಿರ್ತೀವಿ, ಅಲ್ಲೂ ಹೋಗಿ ಇನ್ನಷ್ಟು ಪ್ರಾಪರ್ಟೀಸ್ ನ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.